ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಆಡಿದಂತಹ ಆ ಒಂದೇ ಒಂದು ಮಾತು 108 ಸಮಸ್ಯೆಗಳನ್ನು ಸೃಷ್ಟಿಸಿದೆ. ಎರಡೂ ಕಡೆ ಕೂಡ ದೂರು ಪ್ರತಿದೂರು ದಾಖಲಾಗಿದೆ. 3 ಕೋರ್ಟ್ಗಳಿಗೂ ಕೂಡ ಅಲೆದಾಡಬೇಕಾಯಿತು. 4 ಪೊಲೀಸ್ ಠಾಣೆಗಳನ್ನು ರಾತ್ರಿ ಇಡೀ ರವಿ ಸುತ್ತಬೇಕಾಯಿತು. ಕೊನೆಗೆ ಸಿಟಿ ರವಿಯವರಿಗೆ ಕರುಣೆ ತೋರಿಸಿದ್ದು ರಾಜ್ಯದ ಹೈಕೋರ್ಟ್. 24 ಗಂಟೆಗಳ ಹೈಡ್ರಾಮಾಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದ್ದು ಇಡೀ ದಿನ ಏನೇನಾಯಿತು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ, ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. 24 ಗಂಟೆ ಹೈಡ್ರಾಮಾಕ್ಕೆ ಹೈಕೋರ್ಟ್ನಿಂದ ಬ್ರೇಕ್. ಸಿಟಿ ರವಿ ಬಿಡುಗಡೆಗೆ ಉಚ್ಚ ನ್ಯಾಯಾಲಯ ಆದೇಶ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯನ್ನ ಅಶ್ಲೀಲವಾಗಿ ನಿಂದಿಸಿದ್ದ ಕೇಸ್ನಲ್ಲಿ ಸಿಟಿ ರವಿ ಬಿಡುಗಡೆಯಾಗಿದ್ದಾರೆ. ಬಂಧನವಾದ 24 ಗಂಟೆಗಳಲ್ಲೇ ಸಿಟಿ ರವಿ ರಿಲೀಸ್ ಆಗಿದ್ದಾರೆ. ಸಿಟಿ ರವಿ ಎಲ್ಲಿದ್ದಾರೋ ಅಲ್ಲೇ ಅವರನ್ನ ರಿಲೀಸ್ ಮಾಡಬೇಕು ಅಂತ ಹೈಕೋರ್ಟ್ ಪೊಲೀಸರಿಗೆ ಖಡಕ್ ಆದೇಶ ತಲುಪಿಸುತ್ತಿದ್ದಂತೆ ಸಿಟಿ ರವಿ ಅವರನ್ನ ಹಾವೇರಿ ಬಳಿ ಪೊಲೀಸರು ಬಿಡುಗಡೆ ಮಾಡಿದ್ರು. ಒಂದು ಬೈಗುಳ, 2 ದೂರು, 3 ಕೋರ್ಟ್, 4 ಪೊಲೀಸ್ ಠಾಣೆ. ಸಿಟಿ ರವಿ ರಿಲೀಸ್ಗೂ ಮುನ್ನ ಮಹಾಕಾನೂನು ಸಮರ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅವಾಚ್ಯವಾಗಿ ನಿಂದಿಸಿದ ಕೇಸ್ನಲ್ಲಿ ಸಿಟಿ ರವಿ ಬಂಧನವಾಯಿತು. ಸುವರ್ಣಸೌಧದಲ್ಲೇ ನಿನ್ನೆ ಪೊಲೀಸರು ಹೊತ್ಕೊಂಡು ಹೋಗಿ ಜೀಪ್ ಹತ್ತಿಸಿ ಬಂಧಿಸಿದ್ರು. ಅವಾಚ್ಯವಾಗಿ ಪದ ಬಳಸಿದ್ದ ಆರೋಪದಲ್ಲಿ 108 ಜಗಳವಾಯಿತು. ದೂರು ಪ್ರತಿದೂರು ದಾಖಲಾಯಿತು. ಒಂದು ಬೈಗುಳದ ಮಾತು 2 ಕಡೆ ದೂರು ಪ್ರತಿದೂರು ಕುಡಿಸಿತ್ತು. ಒಂದು ಮಾತು 2 ದೂರು, 3 ಕೋರ್ಟ್, 4 ಪೊಲೀಸ್ ಠಾಣೆಗಳಿಗೆ ಅಲೆದಾಟ. ಅಚ್ಚರಿಯನ್ನಿಸಿದ್ರೂ ಇದು ಸತ್ಯ. ಸಿಟಿ ರವಿ ಮೇಲೆ ಮೊದಲು ಎಫ್ಐಆರ್ ಆಗಿದ್ದು ಹಿರೇಬಾಗೇವಾಡಿ ಠಾಣೆಯಲ್ಲಿ. ಹಾಗಾಗಿ ಹಿರೇಬಾಗೇವಾಡಿ ಪೊಲೀಸರು ಸಿಟಿ ರವಿಯನ್ನ ಬಂಧಿಸಿದ್ರು. ಆದರೆ ಭದ್ರತಾ ದೃಷ್ಟಿಯಿಂದ ಸಿಟಿ ರವಿ ಅವರನ್ನ ಖಾನಾಪುರ ಪೊಲೀಸ್ ಠಾಣೆಯ ದರ್ಶನ ಮಾಡಿಸಿ ಅಲ್ಲೇ ವಿಚಾರಣೆ ಮಾಡಿದ್ರು. ಮಧ್ಯರಾತ್ರಿ ಬೆಂಗಳೂರಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ 3 ಜಿಲ್ಲೆಗಳನ್ನೆಲ್ಲ ಸುತ್ತಾಡಿಸಿ ಬೆಳಗಾವಿಯ ಅಂಕಲಗಿ ಠಾಣೆಯಲ್ಲಿ ಮುಂಜಾನೆವರೆಗೂ ಇರಿಸಿದ್ರು. ಕೊನೆಗೆ ದಾವಣಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿಟಿ ರವಿ ಬಿಡುಗಡೆ ಪ್ರಕ್ರಿಯೆ ನಡೆಯಿತು. ಅಷ್ಟೇ ಅಲ್ಲ, ಬೆಳಗಾವಿ 5ನೇ ಹೆಚ್ಚುವರಿ ಜೆಎಂಎಫ್ಸಿ ಕೋರ್ಟ್ಗೆ ಮೊದಲು ಸಿಟಿ ರವಿ ಅವರನ್ನ ಹಾಜರುಪಡಿಸಿದ್ರು. ಬೆಂಗಳೂರು ಜನಪ್ರತಿನಿಧಿಗಳ ಕೋರ್ಟ್ಗೆ ಪ್ರಕರಣ ವರ್ಗಾವಣೆಯಾಯಿತು. ಇದರ ಮಧ್ಯೆನೇ ಎಫ್ಐಆರ್ ರದ್ದು ಕೋರಿ ಸಿಟಿ ರವಿ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಆದರೆ ತನಿಖೆಗೆ ಸೂಚಿಸಿದ ಕರ್ನಾಟಕ ಹೈಕೋರ್ಟ್ ಸಿಟಿ ರವಿ ಬಿಡುಗಡೆಗೆ ಆದೇಶ ಮಾಡಿತು. ಸಿಟಿ ರವಿ ರಿಲೀಸ್, ಹೈಕೋರ್ಟ್ ಹೇಳಿದ್ದೇನು? ಆರೋಪಿ ದೂರುದಾರ ಇಬ್ಬರೂ ಜನಪ್ರತಿನಿಧಿಗಳು, ಜನಸೇವೆಯಲ್ಲಿರುವವರು. ಈ ಇಬ್ಬರ ನಡುವೆ ವಿಧಾನ ಪರಿಷತ್ನಲ್ಲಿ ಈ ರೀತಿಯಾಗಿರುವುದು ದುರಾದೃಷ್ಟಕರ. ಇಬ್ಬರ ನಡುವಿನ ಜಗಳದ ಬಗ್ಗೆ ಆಡಿಯೋ ಪರಿಷತ್ನಲ್ಲಿ ರೆಕಾರ್ಡ್ ಆಗಿಲ್ಲ ಅಂದಿದ್ದಾರೆ ಸಭಾಪತಿ. ಹೀಗಿರುವಾಗ ಕಾನೂನು ಕ್ರಮ ಪಾಲಿಸಿ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಬಹುದಿತ್ತು. ಜೊತೆಗೆ ಪೊಲೀಸರು ದಾಖಲಿಸಿರುವ ಕೇಸ್ನಲ್ಲಿ ಸಿಟಿ ರವಿ ಮೇಲಿನ ಆರೋಪಗಳಿಗೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇದೆ. ಹೀಗಾಗಿ ಪೊಲೀಸರು 41A ಅಡಿ ನೋಟಿಸ್ ನೀಡಿದ್ರೆ ಸಾಕಾಗಿತ್ತು. ಬಂಧನದ ಅನಿವಾರ್ಯತೆ ಇದ್ದಿದ್ರೆ ಕಾರಣಗಳನ್ನ ನೀಡಬೇಕಿತ್ತು. ಆದರೆ ಯಾವುದೂ ಆಗಿಲ್ಲ. ಪೊಲೀಸರ ಹಲ್ಲೆಯಿಂದ ಗಾಯಗಳಾಗಿವೆ ಅನ್ನೋ ವಾದ ಮಾಡಿದ್ದಾರೆ ಆರೋಪಿ ಪರ ವಕೀಲರು. ತಲೆಗೆ ಗಾಯದ ಬಗ್ಗೆ ಸ್ಕ್ಯಾನಿಂಗ್ ಮಾಡಿಸಿರುವುದಾಗಿ ವರದಿ ಇದೆ. ಆದರೆ ಚಿಕಿತ್ಸೆಯ ವಿವರವನ್ನ ವೈದ್ಯಾಧಿಕಾರಿ ಸರಿಯಾಗಿ ನಮೂದಿಸಿಲ್ಲ. ಇಲ್ಲಿ ಸಲ್ಲಿಸಿರುವ ಮೆಡಿಕಲ್ ವರದಿ ಓದೋ ರೀತಿಯೂ ಇಲ್ಲ. ಎಂಎಲ್ಸಿ ಆಗಿರೋದ್ರಿಂದ ಆರೋಪಿ ಪರಾರಿಯಾಗೋ ಸಾಧ್ಯತೆಯೂ ಇರಲಿಲ್ಲ. ಬಂಧನವೇ ಕಾನೂನು ಬಾಹಿರ ಎಂದು ವಕೀಲರು ವಾದಿಸಿದ್ದಾರೆ. ಹೀಗಾಗಿ ಆರೋಪಿಯನ್ನ ಎಲ್ಲಿದ್ದಾರೋ ಅಲ್ಲೇ ರಿಲೀಸ್ ಮಾಡಬೇಕು. ಇನ್ನು ಆರೋಪಿಯೂ ಅಷ್ಟೇ, ಪೊಲೀಸರ ತನಿಖೆಗೆ ಸಹಕರಿಸಬೇಕು. ಪೆಟಿಷನರ್ ಆರ್ ಅಕ್ಯೂಸ್ಡ್, ಈ ಕೇಸಲ್ಲಿ ಅಕ್ಯೂಸ್ಡ್ ಅಂತ ಹೇಳ್ತಾರೆ, ಬಟ್ ಪೆಟಿಷನರ್ ಬಿಫೋರ್ ದ ಹೈಕೋರ್ಟ್ ಅವರಿಗೆ ಹಿ ಇಸ್ ಎಂಟೈಟಲ್ಡ್ ಫಾರ್ ಅನ್ ಆಟೋಮ್ಯಾಟಿಕ್ ರಿಲೀಸ್. ಬೇಲ್ ಎಲ್ಲ ಕೇಳ್ತಿರೋದು ರಿಲೀಸ್. ಆ ಅರ್ಜಿ ನಾವು ಕೊಟ್ಟಿದ್ವಿ ನ್ಯಾಯಾಧೀಶರು. ಅವರು ಶಿ ಹ್ಯಾಸ್ ಅಕ್ಸೆಪ್ಟೆಡ್ ದ ಕಂಟೆನ್ಷನ್ಸ್. ಅದರ ಪ್ರಕಾರ ಶಿ ಹ್ಯಾಸ್ ಪಾಸ್ಡ್ ಅನ್ ಆರ್ಡರ್ ಟು ದ. ಇದಿಷ್ಟು ಹೈಕೋರ್ಟ್ ಸಿಟಿ ರವಿ ಪ್ರಕರಣದಲ್ಲಿ ಕೊಟ್ಟಿರುವ ಮಧ್ಯಂತರ ಆದೇಶ. ಹೈಕೋರ್ಟ್ ಆದೇಶ ಆಗ್ತಿದ್ದಂತೆ ಸಿಟಿ ರವಿ ರಿಲೀಸ್ ಆದ್ರು. ದಾವಣಗೆರೆ ಸರ್ಕಿಟ್ ಹೌಸ್ಗೆ ಪೊಲೀಸರು ಕರ್ಕೊಂಡು ಬಂದು ಸ್ಥಳೀಯ ಪೊಲೀಸರು ಕಾನೂನು ಪ್ರಕ್ರಿಯೆ ಮುಗಿಸಿ ಬಿಡುಗಡೆ ಮಾಡಿದ್ರು. ಸಿಟಿ ರವಿಗೆ ಪೊಲೀಸರು ನರಕ ತೋರಿಸಿದ್ರ? ಬೆಳಗಾವಿ ಕೋರ್ಟ್ನಲ್ಲಿ ಸಿಟಿ ರವಿ ಹೇಳಿದ್ದೇನು? ಹೈಕೋರ್ಟ್ನಲ್ಲಿ ಸಿಟಿ ರವಿಗೆ ರಿಲೀಫ್ ಸಿಕ್ಕಿದ್ದು, ಬಿಡುಗಡೆನೂ ಆಗಿದ್ದಾರೆ. ಆದರೆ ಇದಕ್ಕೂ ಮೊದಲು ಸಿಟಿ ರವಿ ಅವರನ್ನ ಬೆಳಗಾವಿಯ 5ನೇ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಪೊಲೀಸರು.
ಬೆಳಗಾವಿ ಸೆಷನ್ಸ್ ಕೋರ್ಟ್ನಲ್ಲಿ ನ್ಯಾಯಾಧೀಶೆ ಸ್ಪರ್ಶ ಎಂ ಡಿಸೋಜಾ ಎದುರು ಸಿಟಿ ರವಿ ಹಾಗೂ ರವಿ ಪರ ವಕೀಲರು ನರಕ ತೋರಿಸಿದ್ದಾರೆ ಅಂತ ವಾದ ಮಂಡಿಸಿದ್ರು. ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದವರ ಮೇಲೆ ದೂರು ಕೊಟ್ಟೆ, ಆದರೆ ಬೆಳಗಾವಿ ಪೊಲೀಸರು ನನ್ನ ದೂರನ್ನ ದಾಖಲಿಸಲಿಲ್ಲ. ಖಾನಾಪುರ ಠಾಣೆಗೆ ಬಂದ ವಕೀಲರ ಭೇಟಿಗೂ ಬಿಡಲಿಲ್ಲ. ಆರ್ ಅಶೋಕ್ ಬಂದ ಮೇಲೆ ವಕೀಲರನ್ನ ಒಳಗೆ ಬಿಟ್ರು. ಆಮೇಲೆ ರಾತ್ರಿಯಿಡೀ ನನ್ನನ್ನ ಅಜ್ಞಾತ ಸ್ಥಳದಲ್ಲಿ ಸುತ್ತಾಡಿಸಿದ್ರು. ಸವದತ್ತಿ ಬಳಿಯ ಕಲ್ಲು ಕ್ರಷರ್ ಜಾಗಕ್ಕೆ ಕರ್ಕೊಂಡು ಹೋದ್ರು. ನನ್ನ ಎನ್ಕೌಂಟರ್ ಮಾಡೋ ಪ್ಲಾನ್ ಮಾಡಿದ್ರು ಅನ್ನಿಸ್ತಿತ್ತು. ಸಭಾಪತಿ ಚೇಂಬರ್ನಲ್ಲಿ ಡಿಕೆಶಿ ಹೆಬ್ಬಾಳ್ಕರ್ ಬೆದರಿಸಿದ್ರು. ಲೈಫಲ್ಲಿ ಮರೆಯದ ಹಾಗೆ ಮಾಡ್ತೀವಿ ಅಂದಿದ್ರು. ಅದು ನೆನಪಾಯ್ತು. ಅವರ ಬೆದರಿಕೆಗೂ ಪೊಲೀಸರು ನಡ್ಕೊಂಡಿದ್ದು ಒಂದೇ ಥರ ಅನ್ನಿಸ್ತಾ ಇತ್ತು. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ರೂ ಹೇಳಲಿಲ್ಲ ಅಂತ ಸಿಟಿ ರವಿ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟರು. ಇನ್ನು ಸಿಟಿ ರವಿ ಪರ ಬೆಳಗಾವಿ ಸೆಷನ್ಸ್ ಕೋರ್ಟ್ನಲ್ಲಿ ವಕೀಲ ಎಂಬಿ ಜಿರಲಿ ವಾದಿಸಿದ್ರು. ಸಿಟಿ ರವಿ ಅವರಿಗೆ ಸರಿಯಾದ ಊಟ ಸಹ ನೀಡಿಲ್ಲ. ನಾವು ಸರ್ವಾಧಿಕಾರಿ ರಾಜ್ಯದಲ್ಲಿದ್ದೇವೆ. ಸಿಟಿ ರವಿ ಬಂಧನವೇ ಅಕ್ರಮ. ಅವರು ಮಾನಸಿಕ ದೈಹಿಕವಾಗಿ ಒತ್ತಡದಲ್ಲಿದ್ದಾರೆ. ಪಶು ರೀತಿಯಲ್ಲಿ ಅವರನ್ನ ನಡೆಸಿಕೊಂಡಿದ್ದಾರೆ. ರಾತ್ರಿ ಇಡೀ ರವಿಗೆ ಹಿಂಸೆ ನೀಡಲಾಗಿದೆ. ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದು ತಕ್ಷಣವೇ ಚಿಕಿತ್ಸೆ ಕೊಡಿಸಬೇಕಾಗಿದೆ. ಹೀಗಾಗಿ ಜಾಮೀನು ಕೊಡಿ ಎಂದಿದ್ದು. ಕೊನೆಗೆ ಬೆಳಗಾವಿ ಸೆಷನ್ಸ್ ಕೋರ್ಟ್ ಬೆಂಗಳೂರು ಜನಪ್ರತಿನಿಧಿಗಳ ಕೋರ್ಟ್ ವ್ಯಾಪ್ತಿಗೆ ಬರುವ ಕೇಸಿದು. ಅಲ್ಲಿಗೆ ಹೋಗಿ ಅಂದಿತ್ತು. ಮಧ್ಯಾಹ್ನ 2:30 ಸುಮಾರಿಗೆ ಬೆಳಗಾವಿಯಿಂದ ಭದ್ರತೆಯಲ್ಲಿ ಕಾರಿನಲ್ಲೇ ಸಿಟಿ ರವಿ ಅವರನ್ನ ಕರ್ಕೊಂಡು ಹೊರಟರು. ಇದರ ಮಧ್ಯೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಸಿಟಿ ರವಿ ಜಾಮೀನು ಅರ್ಜಿ ವಿಚಾರಣೆಗೆ ಬಂತು. ಆದರೆ ಕೋರ್ಟ್ ನಾಳೆಗೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿತ್ತು. ಇದರ ಮಧ್ಯೆನೇ ಹೈಕೋರ್ಟ್ ಸಿಟಿ ರವಿಗೆ ಬಿಡುಗಡೆ ಭಾಗ್ಯ ಕರುಣಿಸಿದೆ. ಸಿಟಿ ರವಿ ಮೇಲೆ ನಿಜಕ್ಕೂ ಪೊಲೀಸರು ಹಲ್ಲೆ ಮಾಡಿದ್ರು. ಸಿಟಿ ರವಿ ಅವರನ್ನ ಬೆಳಗಾವಿಯ ಸುವರ್ಣಸೌಧದಲ್ಲಿ ಬಂಧಿಸಿದ್ದಾಗ ಯಾವ ಗಾಯನೂ ಇರಲಿಲ್ಲ. ಆದರೆ ಖಾನಾಪುರ ಠಾಣೆಯಲ್ಲಿ ಸಿಟಿ ರವಿ ತಲೆಗೆ ಗಾಯವಾಗಿತ್ತು. ಪೊಲೀಸರೇ ಹಲ್ಲೆ ಮಾಡಿದ್ರು ಅಂತ ಆರ್ ಅಶೋಕ್ ಆರೋಪಿಸಿದ್ರೆ ಎಲ್ಲದಕ್ಕೂ ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಉತ್ತರ ಕೊಟ್ಟರು. ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಮೊದಲು ನಾವು ಒಂದು ಸ್ಟೇಷನ್ಗೆ ನಾವು ಕರ್ಕೊಂಡು ಹೋಗಿದ್ವಿ. ಆದರೆ ಜನ ಬಹಳ ಜಾಸ್ತಿ ಸೇರಿದ್ರು ಆ ಜಾಗದಲ್ಲಿ, ಮತ್ತು 2 ಗುಂಪು ಥರ ಕೂಡ ಆಗಿದೆ. ಅದಕ್ಕೆ ನಾವು ಅವ್ರ ಸೇಫ್ಟಿ ಸಲುವಾಗಿ ನಾವು ಬೇರೆ ಕಡೆಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಇಲ್ಲೇ ಅವ್ರನ್ನ ತಗೊಂಡೋಗುವಾಗ ತಾವು ನೋಡಿದ್ದೀರ, ಹಣೆಗೆ ರಕ್ತ ಸುರಿತಾ ಇದೆ. ಆದರೂ ಬಿಡದೆ ಈ ಪೊಲೀಸರು ದೌರ್ಜನ್ಯವನ್ನ ಮಾಡ್ತಾ ಇರೋದು ಕಣ್ಣಾರೆ ತಾವೆಲ್ಲರೂ ಕೂಡ ನೋಡಿದ್ದೀರ. ಇದು ಪಾಕಿಸ್ತಾನ ಇದ್ರೂ ಕೂಡ ಈ ತರದೊಂದು ಆಗಲ್ಲ. ಪಾಕಿಸ್ತಾನನ ಮಾಡಕ್ ಹೊರಟಿದ್ದಾರೆ ಈ ಕಾಂಗ್ರೆಸ್ ಅವರು. ಸಿಟಿ ರವಿ ರಿಲೀಸ್, ಬಂಧು ಬಳಗ ಫುಲ್ ಖುಷ್. ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ ಮಾಡುತ್ತಿದ್ದಂತೆ ರಿಲೀಸ್ ಆದ್ರು. ವಿಷಯ ಕೇಳಿ ಸಿಟಿ ರವಿ ಕುಟುಂಬದವರು, ಆಪ್ತರು, ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಸಿಟಿ ರವಿ ಮಗ ಸಮರ್ಥ ಸೂರ್ಯರಂತೂ ಕುಣಿದು ಕುಪ್ಪಳಿಸಿದ್ರು. ತುಂಬ ಖುಷಿ ಆಯಿತು ನಮಗೆ ಕೋರ್ಟ್ ಆರ್ಡರ್ ಬಂದು. ನಮ್ಮ ಹುಟ್ಟಿದಾಗಿಂದ ನೋಡ್ತಿದ್ದೀವಿ, ನಮ್ಮ ಅಪ್ಪನ ಎಲ್ಲರೂ ನೋಡಿದ್ದಾರೆ, ಊರಲ್ಲೆಲ್ಲ ಅವರೆಲ್ಲರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ಸೋದವರು. ಸೊ ಕೋರ್ಟ್ ಒಂದು ಆರ್ಡರ್ ಕೊಟ್ಟು ನ್ಯಾಯ ತಂದಿದೆ ನಮಗೆ. ಈಗ ಇನ್ನೂ ಸತ್ಯ ಮುಂದೆ ಬರುತ್ತೆ, ಎಲ್ಲ ನಮಗೆ ಇದಾಗಿದೆ. ಇದು ತುಂಬ ಖುಷಿ ಆಯಿತು ಅಣ್ಣನ ಬಿಡುಗಡೆ ಆಗಿದ್ದು. ಅವರಿಗೊಂದು ಕಾರ್ಯಕರ್ತರು ತುಂಬ ಸಂಭ್ರಮ ಪಡ್ತಿದ್ದಾರೆ ಎಲ್ಲರೂ. ಇದೊಂದು ನಾನು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತೀನಿ. ಯಾಕೆಂದ್ರೆ ಸಿಟಿ ರವಿ ಅವರು ಮಹಿಳೆಯರ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ. ಸಿಟಿ ರವಿ ಪ್ರಕರಣದಲ್ಲಿ ಮುಂದೇನಾಗುತ್ತೆ? ಸಿಟಿ ರವಿಗೆ ಸಿಕ್ಕಿರೋದು ತಾತ್ಕಾಲಿಕ ರಿಲೀಫ್ ಅಷ್ಟೇ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ವಿಚಾರಣೆ ಆಗುತ್ತೆ. 41A ಅಡಿ ತನಿಖಾಧಿಕಾರಿಗಳು ನೋಟಿಸ್ ಕೊಡ್ತಾರೆ. ಆಗ ವಿಚಾರಣೆಗೆ ಕರೆದ್ರೆ ಸಿಟಿ ರವಿ ಹಾಜರಾಗಬೇಕು. ಬೆಳಗಾವಿಯಲ್ಲೇ ವಿಚಾರಣೆಯನ್ನ ರವಿ ಎದುರಿಸಬೇಕಾಗಬಹುದು. ತನಿಖೆ ಮುಗಿದ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ. ಆಮೇಲೆ ಸಿಟಿ ರವಿ ಕೇಸ್ ಬಗ್ಗೆ ಕೋರ್ಟ್ ತೀರ್ಮಾನ ಆಗುತ್ತೆ. ಏನೇ ಆಗಲಿ, ಜನಸೇವಕರಾಗಿರುವವರು ಸುವರ್ಣಸೌಧದ ಒಳಗೆ ಕಿತ್ತಾಡಿಕೊಂಡು ಬೈದಾಡಿಕೊಂಡು ಸಂವಿಧಾನ ಸೌಧದ ಘನತೆಗೆ ಧಕ್ಕೆ ತಂದಿದ್ದು ದುರಂತ. ಜೊತೆಗೆ ವೈಯಕ್ತಿಕ ತೇಜೋವಧಿಗೆ ಇಬ್ಬರೂ ಇಳಿದಿದ್ದು ಮತ್ತೊಂದು ದೊಡ್ಡ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಬೆಳಗಾವಿಯಿಂದ ಬರ್ತಿದ್ದಂತಹ ಸಿಟಿ ರವಿಯವರನ್ನ ದಾವಣಗೆರೆಯಲ್ಲಿ ಪೊಲೀಸರು ರಿಲೀಸ್ ಮಾಡಿದ್ರು. ಯಾಕಂದ್ರೆ ಹೈಕೋರ್ಟ್ ಹೇಳಿತ್ತು ಎಲ್ಲಿದ್ದಾರೋ ಅಲ್ಲೇನೆ ಅವರನ್ನು ರಿಲೀಸ್ ಮಾಡಿ ಅಂತ ಹೇಳಿದ್ರು. ಹೀಗೆ ರಿಲೀಸ್ ಆದಮೇಲೆ ಬಿಜೆಪಿ ನಾಯಕರೆಲ್ಲ ಸರ್ಕಾರದ ಮೇಲೆ ಮುಗಿಬಿದ್ರು, ನನ್ನನ್ನು ಹೊಡೆದ್ರು, ಬೈದ್ರು, ಹಿಂಸೆ ಕೊಟ್ಟರು, ಎನ್ಕೌಂಟರ್ಗೂ ಯತ್ನಿಸಿದ್ರು ಅಂತೆಲ್ಲ ಗಂಭೀರ ಆರೋಪಗಳನ್ನು ಸರ್ಕಾರದ ವಿರುದ್ಧ ಮಾಡಿದ್ದಾರೆ. ಇದಕ್ಕೆ ಸಿಎಂ ಹಾಗೂ ಡಿಸಿಎಂ ಕೊಟ್ಟಂತಹ ಉತ್ತರ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ.
24 ಗಂಟೆಗಳ ಕಾಲ ಪೊಲೀಸರ ಕಪಿಮುಷ್ಟಿಯಲ್ಲಿದ್ದ ಸಿಟಿ ರವಿ ರಿಲೀಸ್ ಆಗಿದ್ದಾರೆ. ಹೈಕೋರ್ಟ್ ಆಜ್ಞೆಯಂತೆ ಪೊಲೀಸರು ಸಿಟಿ ರವಿ ಅವರನ್ನ ದಾರಿ ಮಧ್ಯದಲ್ಲೇ ರಿಲೀಸ್ ಮಾಡಿದ್ರು. ದಾವಣಗೆರೆ ಸರ್ಕಿಟ್ ಹೌಸ್ಗೆ ಬಂದ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿದ್ರು. ಇನ್ನೊಂದ್ ಕಡೆ ಕಾಂಗ್ರೆಸ್ ನಾಯಕರು ಸಿಟಿ ರವಿ ಬೈದಿದ್ದು ನಿಜ, ಅಶ್ಲೀಲ ಪದ ಬಳಸಿದ್ದು ನಿಜ ಅಂತ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಪ್ರಮುಖರು ಕೆಂಡಾಮಂಡಲರಾದ್ರು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಹಿಡಿದು ಸಚಿವರವರೆಗೂ ಸಿಟಿ ರವಿ ಟಾರ್ಗೆಟ್ ಆದ್ರು. ಒಬ್ಬ ಹೆಣ್ಮಗಳಿಗೆ ಬಹಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕರವಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಬಹಳ ದಿನ ನಡೆಯಲ್ಲ. ಕಾಂಗ್ರೆಸ್ ಅವರು ಅವರೇನೋ ಪರ್ಮನೆಂಟ್ ಅಂತ ತಿಳ್ಕೊಂಬಿಟ್ಟವ್ರೆ. ನೀವು ಪರ್ಮನೆಂಟ್ ಗಿರಾಕಿಗಳಲ್ಲ. ನೀವು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಈಗಾಗಲೇ DK ಶಿವಕುಮಾರ್ ಹೇಳಿದ್ದಾರೆ, ಒದ್ದು ಕಿತ್ಕೊಂತೀನಿ ಅಂತ. ಆ ತಾಯಿಗೆ, ಹೆಣ್ಮಗಳಿಗೆ, ಅವರ ಪ್ರತಿನಿಧಿಗೆ ಅವಮಾನ ಆದಾಗ, ಈ ತರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರು ಯಾಕೆ ಪ್ರತಿಭಟನೆ ಮಾಡಕ್ ಬರ್ತಾ ಇದ್ದಾರೆ? ಬಿಜೆಪಿಯವರೆಲ್ಲ ಅವ್ರ ಲೀಡರ್ಗೆ ಏನೋ ಆಯ್ತು, ಈ ಕೊಳಕುಬಾಯಿಗೆ ಏನೋ ಒಂದು ಆಯ್ತು ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಈ ಕೊಳಕುಬಾಯಿ ಹೊಸಲ್ಲ. ಸಿದ್ದರಾಮಯ್ಯನವರು, ಸಿದ್ದರಾಮುಲ್ಲಾ ಖಾನ್, ಬೇರೆ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಪದಗಳೆಲ್ಲ ಬೆಳೆಸಿದ್ದಂಥದ್ದೆಲ್ಲ ಕೂಡ ಇದೆ. ರಾತ್ರಿ 12 ಗಂಟೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ನಲ್ಲೇ ಸಿಟಿ ರವಿ ಅವ್ರ ಮೇಲೆ ಹಲ್ಲೆ ನಡೀತದೆ. ಪೊಲೀಸ್ ಅವರಿಂದನೇ ಹಲ್ಲೆ ನಡೀತದೆ. ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಸ್ವಾಗತ ಮಾಡ್ತೇವೆ. ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ಕಪಾಳ ಮೋಕ್ಷ ಮಾಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ DK ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಏನು ಬಳೆ ತೊಡ್ಕೊಂಡು ಕೂತಿಲ್ಲ. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ನೀವು ಮಾಡಿದ್ದೀರಿ, ಇವತ್ತು ತಕ್ಕ ಶಾಸ್ತಿ ಹೈಕೋರ್ಟ್ನಲ್ಲಿ ಆಗಿದೆ. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಜನಪ್ರತಿನಿಧಿಗಳ ಮೇಲೆ ಇವತ್ತು ದೌರ್ಜನ್ಯ ನಡೀತಾ ಇದೆ. ರಾತ್ರಿ ಅವ್ರನ್ನ ಮಲಗೋಕ್ಕೂ ಅವಕಾಶ ಕೊಡದೆ, ನೀರು ಕುಡಿಯೋದಕ್ಕೂ ಅವಕಾಶವನ್ನ ಕೊಡದೆ, ಒಂದ್ ರೀತಿ ಉಗ್ರಗಾಮಿನ ಹೇಗೆ ನಡೆಸ್ಕೊಳ್ತಾರೆ ಅದಕ್ಕಿಂತ ಕೆಟ್ಟದಾಗ ನಡೆಸ್ಕೊಂಡಿದ್ದಾರೆ. ಅಲ್ಲೋಗಿ ಇದರಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಬಿಜೆಪಿ ಮೀಟಿಂಗ್ ಮಾಡದ ಒಬ್ಬ ಆರೋಪಿನ ಉಗ್ರ ಕಾರ್ಯವಿಲ್ಲ, ಹಂಗಾರೆ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರ ಅಂತ ಕಂಡಿಡ್ದ? ಪೊಲೀಸ್ ಅವರು ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ, ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವರು. ಪೊಲೀಸ್ ಅವ್ರ ನಡತೆನೂ ಸರಿ ಇಲ್ಲ. ಈ ಕಾರಣ ಹೆಂಗ್ ಅವರು ಅಲ್ಲಿ ಬಿಟ್ರು ಪೊಲೀಸ್ ಅವರು. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸಮರ ನಡೆಯೋ ಮಧ್ಯೆ ದಾವಣಗೆರೆ ಸುದ್ದಿಗೋಷ್ಠಿಗೆ ಸಿಟಿ ರವಿ ಬಂದ್ರು. ಸರ್ಕಾರದ ಸೂಚನೆಯಂತೆ ಹಿಂಸೆ ಕೊಟ್ರು ಅಂತ ಆರೋಪಿಸಿದ್ರು. 11 ಗಂಟೆಗಳಿಗೂ ಹೆಚ್ಚು ಕಾಲ ಅಲೆದಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡು ಮಾಡಿತು. ಜಡ್ಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತು ಹೇಳೋದು, ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ. ಸತ್ಯಕ್ಕೆ ಜಯ ಸಿಗುತ್ತೆ ಅಂತ, ಸತ್ಯಕ್ಕೆ ಜಯ ಸಿಕ್ಕಿದೆ. ಇದರಿಂದ ಹಿಗ್ಗೋದಿಲ್ಲ. ಕಾಂಗ್ರೆಸ್ ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕುಗ್ಗೋದು ಇಲ್ಲ. ಪರಿಷತ್ನಲ್ಲಿ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿದ್ರು ಅಂತ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರಿಟ್ರು. ನಾನು ಯಾರಿಗೂ ಕಾಟ ಕೊಟ್ಟವಳಲ್ಲ, ನಾನು ಒಬ್ಬ ತಾಯಿ, ನನಗೆ ಅಪಮಾನವಾಗಿದೆ, ಯಾರಿಗೂ ಈ ರೀತಿಯ ಪದ ಬಳಸಬಾರದು ಅಂತ ಕಣ್ಣೀರು ಹಾಕಿದ್ರು. ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆ ಎಲ್ಲ 10 ಬಾರಿ ಹೇಳಿ ನನ್ನನ್ನು ತೇಜೋವಧೆ ಮಾಡಿದ್ರು. ಇದಕ್ಕೆಲ್ಲ ಹೆದರೋದಿಲ್ಲ ನಾನು. ವಿಧಾನ ಪರಿಷತ್ತು ಅಂತಂದರೆ ಹಿರಿಯರ ಚಾವಡಿ, ಬುದ್ಧಿವಂತರ ವೇದಿಕೆ. ಆ ವೇದಿಕೆಯಲ್ಲಿ ಅವ್ರು ಮಾತನಾಡಬೇಕಾದ್ರೆ ಎಲ್ಲರೂ ಧೃತರಾಷ್ಟ್ರ ಆದರು. ನನಗೆ ಅದು ಭಾಳ ಕೆಟ್ಟ ಅನಿಸ್ತು. ಕೇಳಿದವರು ಬಂದು ನನಗೆ ಪಕ್ಕಕ್ಕೆ ಬಂದು ಹೇಳ್ತಾರೆ, ಸಾರಿ ಅಂತ ಹೇಳ್ತಾರೆ. ಆದರೆ ಯಾರೂ ಕೂಡ ಅದನ್ನು ಖಂಡಿಸ್ಲಿಲ್ಲ. ನಮ್ಮ ಪಕ್ಷದವ್ರು ನನ್ನ ಬೆನ್ನಿಗೆ ನಿಂತ್ಕೊಂಡ್ರು. ಹೈಕೋರ್ಟ್ ಆದೇಶದಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಆಗಿದೆ ಅಂತಿದ್ದಾರೆ ಬಿಜೆಪಿಯವರು. ಇದಕ್ಕೆ ಕಾಂಗ್ರೆಸ್ ನಾಯಕರು ಏನಂತಾರೋ ಗೊತ್ತಿಲ್ಲ. ಆದ್ರೆ ರಾಜ್ಯಾದ್ಯಂತ ಸಿಟಿ ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಪರ ವಿರೋಧ ಪ್ರತಿಭಟನೆಗಳು ನಡೆಯಿತು. ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಬಿಜೆಪಿಯವರು ಮುಖಾಮುಖಿಯಾದ್ರು. ಕೈ ಮಿಲಾಯಿಸಿ ಗಲಾಟೆ ಮಾಡಿಕೊಂಡ್ರು. ಆಗ ಪೊಲೀಸರು ಲಾಠಿ ರುಚಿ ತೋರಿಸಬೇಕಾಯ್ತು.
ಗದಗದಲ್ಲಿ ಸಿಟಿ ರವಿ ಪರ ಬಿಜೆಪಿ ಪ್ರಮುಖರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ್ರು. ದಾವಣಗೆರೆಯಲ್ಲಿ ಹಿಂದೂ ವಿರೋಧಿ ಗೂಂಡಾ ಕಾಂಗ್ರೆಸ್ ಸರ್ಕಾರ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾದಗಿರಿಯ ಸುಭಾಷ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊಪ್ಪಳದಲ್ಲೂ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಗೂಂಡಾಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಬ್ಬಾಳ್ಕರ್ ಹೆಗಲು ಮುಟ್ಟಿಕೊಂಡಂತೆ ಅಂತ ಬೀದರ್ನಲ್ಲೂ ಬಿಜೆಪಿ ಬಳಗ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಿವಮೊಗ್ಗದಲ್ಲೂ ಸಿಟಿ ರವಿ ಕೊಲೆ ಮಾಡಲು ಸರ್ಕಾರ ಪಿತೂರಿ ನಡೆಸಿದೆ ಅಂತ ಬಿಜೆಪಿ ಶಾಸಕರು ಸಿಟ್ಟು ಹೊರಹಾಕಿದ್ರು. ಮೈಸೂರಲ್ಲೂ ಸಿಟಿ ರವಿ ಪರ ಹಾಗೂ ವಿರುದ್ಧ ಪ್ರತಿಭಟನೆ ನಡೆಯಿತು. ಬಿಜೆಪಿ ಕಾರ್ಯಕರ್ತರು ನಗರದ ಮೆಟ್ರೋಪೋಲ್ ಸರ್ಕಲ್ ಬಳಿ ಇರುವ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಕಾಂಗ್ರೆಸ್ನವರು ಸಿಟಿ ರವಿಗೆ ಧಿಕ್ಕಾರ ಕೂಗಿದ್ರು. ಬೆಂಗಳೂರಲ್ಲೂ ಕಾಂಗ್ರೆಸ್ ಪ್ರಮುಖರು ಸಿಟಿ ರವಿ ವಿರುದ್ಧ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ರಾಜ್ಯದಲ್ಲಿ ನಡೀತಾ ಇರುವಂತಹ ಗದ್ದಲ ಗಲಾಟೆಗಳಾದರೆ ಇನ್ನು 26 ದಿನಗಳ ಕಾಲ ನಡೆದಂತಹ ಸಂಸತ್ ಅಧಿವೇಶನಕ್ಕೆ ಇವತ್ತು ತೆರೆ ಬಿದ್ದಿದೆ. ಕೊನೆ ದಿನವಾದಂಥ ಇವತ್ತು ಕೂಡ ಕಲಾಪದಲ್ಲಿ ವಿಪಕ್ಷಗಳ ಪ್ರತಿಭಟನೆ ಜಗಳ ಬಹಳ ಜೋರಾಗಿದೆ ಸಾಗಿತ್ತು. ಸಂಸದರ ನಡೆಗೆ ಸಿಟ್ಟಾದಂಥ ಸ್ಪೀಕರ್ ತರಾಟೆಗೆ ತೆಗೆದುಕೊಂಡರು. ಇದೆಲ್ಲದರ ಮಧ್ಯೆ ರಾಹುಲ್ ಗಾಂಧಿ ವಿರುದ್ಧ FIR ದಾಖಲಾಗಿದೆ. प्रस्ताव को स्वीकृत किया जाए. जो सदस्य प्रस्ताव पर हाँ गए, जो प्रस्ताव ना गए. ಗದ್ದಲದಲ್ಲೇ ಕೊನೆಯಾದ ಸಂಸತ್ ಅಧಿವೇಶನ. ಗಲಾಟೆ ಗದ್ದಲದ ನಡುವೆಯೇ ಕೊನೆ ದಿನದ ಸಂಸತ್ ಅಧಿವೇಶನ ಮುಕ್ತಾಯವಾಯಿತು. ಸ್ಪೀಕರ್ ಓಂ ಬಿರ್ಲಾ ಬಂದು ಆಸನದಲ್ಲಿ ಕೂರುತ್ತಿದ್ದಂತೆ ವಿಪಕ್ಷಗಳ ಸಂಸದರು ಅಮಿತ್ ಶಾ, ಪ್ರಧಾನಿ ಮೋದಿ ಅವರ ವಿರುದ್ಧ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ರು. ಕೊನೆ ದಿನದ ಅಧಿವೇಶನದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಮೌನವಾಗಿ ಕೂತಿದ್ರು. ಈ ವೇಳೆ ವಿಪಕ್ಷಗಳ ಸಂಸದರು ಸ್ಪೀಕರ್ ಮುಂದೆ ಬಂದು ಕೂಗಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಮೋದಿ ಕೂಲಾಗಿ ಎಲ್ಲವನ್ನೂ ನೋಡ್ತಿದ್ರು. संसद भवन परिसर में किसी भी द्वार पर किसी भी तरह का धरना प्रदर्शन करना, विषय पर नियमों की अनुपालना करना सुनिश्चित करना पड़ेगा. मैं पुनः ಗಲಾಟೆ ಜೋರಾದ ಹಿನ್ನೆಲೆ ಕೆರಳಿದ ಸ್ಪೀಕರ್ ಎಲ್ಲ ಸಂಸದರಿಗೂ ತರಾಟೆಗೆ ತೆಗೆದುಕೊಂಡು ಅನಿರ್ದಿಷ್ಟಾವಧಿಗೆ ಕಲಾಪ ಮುಂದೂಡಿದ್ರು. ಈ ಮೂಲಕ ಈ ಬಾರಿಯ ಸಂಸತ್ ಅಧಿವೇಶನಕ್ಕೆ ತೆರೆಬಿತ್ತು. माननीय सदस्यगण, मैं आप सभी से पुनः आग्रह करता हूं कि संसद की गरिमा मर्यादा बनाए सबकी सामूहिक जिम्मेदारी है. संसद भवन परिसर में किसी भी द्वार पर किसी भी तरह का धरना प्रदर्शन करना उचित नहीं है. आप सभी को इस विषय पर नियमों की अनुपालना करना सुनिश्चित करना पड़ेगा. मैं पुनः आग्रह करता हूं, इसको गंभीरता से लें और किसी भी स्थिति के अंदर द्वार पर और परिसर पर प्रदर्शन न करें, नहीं तो संसद को उचित कार्रवाई करनी पड़ेगी. ರಾಹುಲ್ ಗಾಂಧಿ ವಿರುದ್ಧ FIR. ನಿನ್ನೆ ಸಂಸತ್ ಆವರಣದಲ್ಲಿ ಸಂಸದರ ಪ್ರತಿಭಟನೆಯ ವೇಳೆ ಬಿಜೆಪಿ ಸಂಸದರಾದ ಪ್ರತಾಪ್ ಸಾರಂಗಿ, ಮುಖೇಶ್ ರಜಪೂತ್ ಕೆಳಗೆ ಬಿದ್ದು ಗಾಯಗೊಂಡಿದ್ರು. ಈ ಸಂಬಂಧ ಹಲ್ಲೆ, ಪ್ರಚೋದನೆ ನೀಡಿದ ಆರೋಪದ ಮೇಲೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ದೂರು ದಾಖಲಿಸಿತ್ತು. ಇವತ್ತು ದೆಹಲಿ ಕ್ರೈಂ ಬ್ರಾಂಚ್ ಪೊಲೀಸರು BNS ಅಡಿ FIR ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ಸೆಕ್ಷನ್ 115 ರಡಿ ನೋವುಂಟು ಮಾಡುವುದು, ಸೆಕ್ಷನ್ 117 ರಡಿ ಗಾಯ ಮಾಡುವುದು, ಸೆಕ್ಷನ್ 125 ಇತರರ ಜೀವಕ್ಕೆ ಅಪಾಯ, ಸೆಕ್ಷನ್ 131 ಅಪರಾಧ ಶಕ್ತಿ ಬಳಕೆ, ಸೆಕ್ಷನ್ 351 ರಡಿ ಬೆದರಿಕೆ ಹಾಕಿದ ಆರೋಪಗಳನ್ನು ಮಾಡಿ ರಾಹುಲ್ ಗಾಂಧಿ ವಿರುದ್ಧ FIR ದಾಖಲಿಸಲಾಗಿದೆ. दो सांसद बीजेपी के जो राहुल गांधी ने धक्के मार करके चोट पहुंचाए वो हॉस्पिटल में है. उनका बहुत अभी सीरियस में नहीं है कंडीशन, थोड़ा ठीक है. वो हमारे बाकी लोग जाके देखा है. तो बाकी हम लोग का MP नाराज है, आक्रोश है, लेकिन फिर भी हमारा NDA के सांसदों को हमने बहुत अच्छी तरह से समझाया है.
आक्रोश तो होगा, लेकिन हाथापाई हमारे तरफ से नहीं करना चाहिए। कितने डेस्परेट हो गए हैं कि आज ऐसे एकदम झूठी बातें, झूठा एफआईआर। राहुल जी कभी किसी को पुश नहीं करेंगे। मैं उनकी बहन हूँ, इतने सालों से मैं जानती हूँ, कभी इस तरह की हरकत कभी कर ही नहीं सकते। और फ्रैंकली देश भी जानता है, देश देख रहा है कितने डेस्परेट हो गए हैं ये लोग कि इस तरह की फालतू के एफआईआर लगा रहे हैं। ಗಲಾಟೆ ಗದ್ದಲದಲ್ಲೇ ಮುಗಿತು ಚಳಿಗಾಲ ಅಧಿವೇಶನ. ನವೆಂಬರ್ 25ರಂದು ಆರಂಭವಾಗಿದ್ದ ಚಳಿಗಾಲದ ಸಂಸತ್ ಅಧಿವೇಶನ ಒಟ್ಟು 26 ದಿನಗಳ ಕಾಲ ನಡೆದಿದೆ. ಇದರಲ್ಲಿ ಲೋಕಸಭೆಯಲ್ಲಿ 20 ದಿನ, ರಾಜ್ಯಸಭೆಯಲ್ಲಿ 19 ದಿನಗಳ ಕಾಲ ಅಧಿವೇಶನ ಆಗಿದ್ದು ಚರ್ಚೆಗಳೂ ಆಗಿವೆ. ವಿವಾದಿತ ವಿಷಯಗಳೇ ಅಧಿವೇಶನದಲ್ಲಿ ಹೆಚ್ಚು ಚರ್ಚೆ ಆದವು. ವಿರೋಧ ಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ, ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಮಂಡಿಸಿದ್ದೇ ಪ್ರಮುಖ ಸಾಧನೆ ಆಯಿತು. ಇದನ್ನ ಬಿಟ್ರೆ ವಿಪತ್ತು ನಿರ್ವಹಣೆ ತಿದ್ದುಪಡಿ ಮಸೂದೆ 2024, ರೈಲ್ವೆ ತಿದ್ದುಪಡಿ ಮಸೂದೆ 2024, ಬ್ಯಾಂಕಿಂಗ್ ಕಾನೂನುಗಳು ತಿದ್ದುಪಡಿ ಮಸೂದೆ 2024, ವಿನಿಯೋಗ ಸಂಖ್ಯೆ 3 ಮಸೂದೆ 2024. ಈ 4 ಬಿಲ್ಗಳು ಈ ಬಾರಿಯ ಅಧಿವೇಶನದಲ್ಲಿ ಪಾಸ್ ಆಗಿವೆ. ಏನೇ ಆಗಲಿ, ನವೆಂಬರ್ 25ರಿಂದ ಡಿಸೆಂಬರ್ 20ರವರೆಗೆ ನಡೆದ ಸಂಸತ್ ಚಳಿಗಾಲದ ಅಧಿವೇಶನ ಗದ್ದಲ ಗಲಾಟೆಯಲ್ಲಿ ಮುಗಿತೇ ಹೊರತು ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದ್ದು ಅಷ್ಟಕ್ಕಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿರುವಂತಹ ಖುಷಿಯಲ್ಲಿ ಆರೋಪಿ ದರ್ಶನ್ ಇದ್ದಾರೆ. ಹೈಕೋರ್ಟ್ ಅನುಮತಿ ಪಡೆದು ಮೈಸೂರಿಗೂ ಕೂಡ ಅವರು ತೆರಳಿದ್ದಾರೆ. ಅಮ್ಮ, ಅಕ್ಕ, ಅಳಿಯ, ಸ್ನೇಹಿತರ ಜೊತೆಗೆ ಖುಷಿಯಾಗಿ ಕಾಲ ಕಳೀತಾ ಇದ್ದಾರೆ. ಸದ್ಯ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಬೀಡು ಬಿಟ್ಟಿರುವಂತಹ ದಾಸ ಪ್ರಾಣಿಗಳ ಜೊತೆಗೆ ಕಾಲ ಕಳೀತಾ ಇದ್ದಾರೆ. ತಾಯಿಯನ್ನು 2 ಅಕ್ಷರದಲ್ಲಿ ಮುಕ್ಕೋಟಿ ದೇವರಿರ್ತಾರೆ. ಹೆತ್ತವಳ ಆಶೀರ್ವಾದದಲ್ಲಿ ದೇವಾನುದೇವತೆಗಳ ಹಾರೈಕೆ ಇರುತ್ತೆ. ಹೀಗಾಗಿಯೇ ಜಗತ್ತಲ್ಲಿ ತಾಯಿಗಿಂತ ದೊಡ್ಡ ಶಕ್ತಿ ಇಲ್ಲ ಅನ್ನೋದು. ಹೆತ್ತವಳ ಮುಂದೆ ಆ ದೇವರೇ ಶರಣಾಗ್ತಾನಂತೆ. ಇನ್ನು ನಿಮ್ಮಂತಹ ಹುಲುಮಾನವರು ಯಾವ ಲೆಕ್ಕ ಹೇಳಿ? ದರ್ಶನ್ಗೂ ಹೆತ್ತವಳ ಬೆಲೆ ಏನು ಅನ್ನೋದು ಗೊತ್ತಾಗಿದೆ. ಗೌಡ್ತಿಯ ಸ್ನೇಹದಲ್ಲಿ ಕರುಳು ಸಂಬಂಧವನ್ನೇ ಮರೆತಿದ್ದವನೀಗ ಹೆತ್ತವಳಿಗಾಗಿ ಕೋರ್ಟ್ನಿಂದಲೇ ಪರ್ಮಿಷನ್ ಪಡೆದು ಹುಟ್ಟೂರಿಗೆ ಓಡೋಡಿ ಹೋಗಿದ್ದಾನೆ. ಹೆತ್ತವಳ ನೋಡಲು ಕೋರ್ಟ್ನಿಂದಲೇ ಸಿಕ್ತು ಸಮ್ಮತಿ. 8 ವರ್ಷದ ಬಳಿಕ ಹುಟ್ಟಿದ ಮನೆಗೆ ಹೋಗ್ತಿದ್ದಾನೆ ದಾಸ. ಜಸ್ಟ್ 6 ತಿಂಗಳ ಹಿಂದೆ ದರ್ಶನ್ ಅಂದ್ರೆ ಗತ್ತೆ ಬೇರೆ, ಕೈರತ್ತೆ ಬೇರೆ ಇತ್ತು. ನಾನು ನಡೆದಿದ್ದೇ ದಾರಿ, ನಾನು ಆಡಿದ್ದೇ ಆಟ ಅಂತಿದ್ದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಮೈಸೂರಿನಲ್ಲಿ ಇದ್ರು ತಾಯಿ ಮನೆಗೆ ಹೋಗ್ತಿರ್ಲಿಲ್ಲ. ಕಗ್ಗತ್ತಲ ಕೋಣೆ ಸೇರಿದ್ದ ದರ್ಶನ್ಗೀಗ ಹೆತ್ತವಳ ನೆನಪು ಬಿಟ್ಟು ಬಿಡದೆ ಕಾಡೋದಕ್ಕೆ ಶುರುವಾಗಿತ್ತು. ಹೀಗಾಗಿ ತಾಯಿಯನ್ನ ನೋಡಲು ಮೈಸೂರಿಗೆ ಹೋಗ್ಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಜನವರಿ 5ರವರೆಗೂ ಮೈಸೂರಿಗೆ ಹೋಗಲು ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನ್ಯಾಯಾಲಯದ ಅನುಮತಿ ಪಡೆದ ದಾಸ ಹುಟ್ಟೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ಗೆ ತೆರಳಿ ಕುಟುಂಬದ ಜೊತೆ ಕಾಲ ಕಳೀತಿದ್ದಾರೆ. ದರ್ಶನ್ ತಾಯಿ, ಅಕ್ಕ, ಅಳಿಯ, ನಟ ಧನ್ವೀರ್ ಹಾಗೂ ಸ್ನೇಹಿತರೆಲ್ಲರ ಜೊತೆಗೆ ಖುಷಿಯಾಗಿದ್ದಾರೆ. ದಾಸನ ಗ್ಯಾಂಗ್ಗೆ ಸಿಕ್ತು ಹುಟ್ಟೂರಿನ ಭಾಗ್ಯ. ಚಿತ್ರದುರ್ಗಕ್ಕೆ ಹೋಗಲು ಕೋರ್ಟ್ ಗ್ರೀನ್ ಸಿಗ್ನಲ್. ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ಗೆ ಅನುಮತಿ ಸಿಕ್ತಿದ್ದಂತೆ ಅನುಕುಮಾರ್ ಹಾಗೂ ಜಗದೀಶ್ ಎದೆ ಬಡಿತ ಜೋರಾಗಿತ್ತು. ನಮ್ಮ ಕಥೆ ಏನಾಗುತ್ತೋ ಅಂತ ಆತಂಕಕ್ಕೀಡಾಗಿದ್ರು. ನಾವು ಮೂಲತಃ ಚಿತ್ರದುರ್ಗದವರು. ಜಾಮೀನು ಸಿಕ್ಕರೂ ಸಹ ಮನೆಗೆ ಹೋಗೋದಕ್ಕಾಗ್ತಿಲ್ಲ, ಕುಟುಂಬಸ್ಥರನ್ನ ನೋಡೋದಕ್ಕಾಗ್ತಿಲ್ಲ. ಹೀಗಾಗಿ ನಮ್ಮೂರಿಗೆ ನಾವು ಹೋಗೋದಕ್ಕೆ ಅನುಮತಿ ನೀಡಿ ಅಂತ ಕಣ್ಣೀರು ಸುರಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಅನುಕುಮಾರ್ ಹಾಗೂ ಜಗದೀಶ್ಗೆ ತಮ್ಮೂರಿಗೆ ಹೋಗಲು ಸಮ್ಮತಿ ನೀಡಿದೆ. ಮೃತದೇಹ ಬಿಸಾಡಲು ಬಳಸಿದ್ದ ಸ್ಕಾರ್ಪಿಯೋ ರಿಲೀಸ್. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ ಮೃತದೇಹವನ್ನು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಕಾರ್ನಲ್ಲಿ ಸಾಗಾಟ ಮಾಡಿದ್ರು. ಹೀಗಾಗಿ ಪೊಲೀಸರು ಈ ಕಾರನ್ನ ಸೀಸ್ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಈ ಕಾರ್ ಪೊಲೀಸರ ವಶದಲ್ಲೇ ಇತ್ತು. ಹೀಗಾಗಿ ಕಾರ್ ರಿಲೀಸ್ ಮಾಡುವಂತೆ ಆರೋಪಿ ಪ್ರದೂಷ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸದ್ಯಕ್ಕೆ ಕಾರಿನ ಪರಿಶೀಲನೆ ಮುಗಿದಿರೋದ್ರಿಂದ ಎಸ್ಪಿಪಿ ಕೂಡ ಯಾವುದೇ ಆಕ್ಷೇಪಣೆ ಮಾಡಲಿಲ್ಲ. ಹೀಗಾಗಿ ಕೂಡಲೇ ಕಾರ್ ರಿಲೀಸ್ ಮಾಡುವಂತೆ ಕೋರ್ಟ್ ಆದೇಶ ನೀಡಿದೆ. ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಮೇಲೆ ತಮ್ಮ ಊರನ್ನೇ ಮರೆತವರಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ. ಬರೋಬ್ಬರಿ 6 ತಿಂಗಳ ಬಳಿಕ ತಮ್ಮೂರಿನ ಕಡೆ ಮುಖ ಮಾಡಿದ್ದಾರೆ.
ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಇನ್ನು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ನಡೀತಾ ಇದೆ. ಸಮ್ಮೇಳನಕ್ಕೆ ಗುರು ಚೆನ್ನಬಸಪ್ಪ ಅವರು ಸಮ್ಮೇಳನಾಧ್ಯಕ್ಷರಾಗಿ ಇವತ್ತು ಸಮ್ಮೇಳನಕ್ಕೆ ಚಾಲನೆಯನ್ನು ಕೊಟ್ಟರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಆದಿಚುಂಚನಗಿರಿಯ ನಿರ್ಮಲಾನಂದ ಶ್ರೀಗಳು ಹಾಗೆಯೇ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯ ಕನ್ನಡ ಅಸ್ಮಿತೆಯ ಕುರಿತಾಗಿ ಭಾಷಣವನ್ನು ಕೂಡ ಮಾಡಿದರು. ಕನ್ನಡ ಸಾಹಿತ್ಯ ಪರಂಪರೆಯನ್ನು ಸದಾ ಕಾಲಕ್ಕೂ ಮೆರೆಸಿರುವ ಮಂಡ್ಯ ಜಿಲ್ಲೆ ಅಪ್ಪಟ ಕನ್ನಡದ ನೆಲ, ಭತ್ತದ ಕಣಜ, ಸಕ್ಕರೆ ನಾಡು ಎಂದೇ ಜನಜನಿತ. ಜಗತ್ತಿನ ಯಾವ ಮೂಲೆಯ ಭಾಷಿಕರೇ ಬಂದರೂ ಅವರಿಗೆ ಒಂದೇ ತಿಂಗಳಲ್ಲಿ ಕನ್ನಡವನ್ನು ಕಲಿಸುತ್ತೇವೆ ಎಂಬ ಭಾಷಾಭಿಮಾನ ಮತ್ತು ದಿಟ್ಟತನ ಮಂಡ್ಯದ ಜನರದ್ದು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ದೆಹಲಿಯಲ್ಲಿರುವ ಬಿಜೆಪಿ ಪ್ರಧಾನ ಕಚೇರಿ ಬಳಿ ಅನುಮಾನಾಸ್ಪದ ಬ್ಯಾಗ್ ಪತ್ತೆಯಾಗಿದ್ದು ಆತಂಕ ಮೂಡಿಸಿದೆ. ರಸ್ತೆ ಬದಿಯಲ್ಲಿ ಯಾರೋ ಕಪ್ಪು ಬಣ್ಣದ ಬ್ಯಾಗ್ ಇಟ್ಟು ಪರಾರಿಯಾಗಿದ್ದಾರೆ. ಬ್ಯಾಗ್ ಮೇಲೆ ಪೊಲೀಸ್ ಸ್ಟಿಕ್ಕರ್ ಇದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆ ಕೈಗೊಂಡಿದ್ದಾರೆ. ಎಲ್ಲೆಂದರಲ್ಲಿ ರಾಮ ಮಂದಿರದಂತಹ ವಿವಾದಗಳನ್ನ ಹುಟ್ಟುಹಾಕಬೇಡಿ ಅಂತ ಆರ್ಎಸ್ಎಸ್ ಸರ್ಸಂಘ ಚಾಲಕ ಮೋಹನ್ ಭಾಗವತ್ ಹೇಳಿದ್ದಾರೆ. ಪುಣೆಯಲ್ಲಿ ವಿಶ್ವಗುರು ಭಾರತ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಬಹುಸಂಖ್ಯಾತ ಅಥವಾ ಅಲ್ಪಸಂಖ್ಯಾತ ಎಂಬುದಿಲ್ಲ, ಎಲ್ಲರೂ ಒಂದೇ ಅಂತ ಹೇಳಿದ್ದಾರೆ. ಮಧ್ಯಪ್ರದೇಶದ ಭೋಪಾಲ್ನ ಮೆಂಡೋರಿಯಾ ಕಾಡಿನಲ್ಲಿ 40 ಕೋಟಿ ಮೌಲ್ಯದ 52 ಕೆಜಿ ಚಿನ್ನ, 10 ಕೋಟಿ ನಗದು ಇದ್ದ ಕಾರು ಪತ್ತೆಯಾಗಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ತೆರಳಿದ ಐಟಿ ಅಧಿಕಾರಿಗಳು ಕಾರನ್ನ ಸೀಸ್ ಮಾಡಿದ್ದಾರೆ. ಕಾರು ಯಾರದ್ದು, ಕಾಡಿನಲ್ಲಿ ಯಾಕೆ ಬಿಟ್ಟು ಹೋದ್ರು ಎಂಬ ಬಗ್ಗೆ ತನಿಖೆ ನಡೆದಿದೆ. ರಾಜಸ್ಥಾನದ ಜೈಪುರ್ ಅಜ್ಮೇರ್ ಹೆದ್ದಾರಿಯಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ 7 ಜನ ಮೃತಪಟ್ಟಿದ್ದು 30ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ. ನಿಯಂತ್ರಣ ಕಳ್ಕೊಂಡ ರಾಸಾಯನಿಕ ಸಾಗಿಸುತ್ತಿದ್ದ ಟ್ರಕ್ ಹೆದ್ದಾರಿಯಲ್ಲಿ ಹೋಗ್ತಿದ್ದ ಇತರೆ ವಾಹನಗಳಿಗೆ ಗುದ್ದಿದೆ. ಇದರ ಪರಿಣಾಮ ಬೆಂಕಿ ಹೊತ್ಕೊಂಡು 7 ಜನ ಸಜೀವ ದಹನವಾಗಿದ್ದಾರೆ. ಘಟನೆಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಹೃದಯ ಸ್ತಂಭನದಿಂದ ಹರಿಯಾಣ ಮಾಜಿ ಸಿಎಂ, ಭಾರತೀಯ ರಾಷ್ಟ್ರೀಯ ಲೋಕದಳ ಪಕ್ಷದ ಅಧ್ಯಕ್ಷ ಓಂ ಪ್ರಕಾಶ್ ಚೌಟಾಲ ನಿಧನರಾಗಿದ್ದಾರೆ. ಓಂ ಪ್ರಕಾಶ್ ಚೌಟಾಲಾಗೆ 89 ವರ್ಷ ವಯಸ್ಸಾಗಿತ್ತು. 5 ಬಾರಿ ಹರಿಯಾಣ ಸಿಎಂ ಆಗಿ ಸೇವೆ ಸಲ್ಲಿಸಿದ ಚೌಟಾಲ ನಿಧನಕ್ಕೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಜೊತೆ ಉಕ್ರೇನ್ ಯುದ್ಧ ಸಂಬಂಧ ಮಾತುಕತೆಗೆ ಸಿದ್ಧವಿರುವುದಾಗಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ತಿಳಿಸಿದ್ದಾರೆ. ಯುದ್ಧದ ಬಗ್ಗೆ ಚರ್ಚಿಸಲು ಟ್ರಂಪ್ ಭೇಟಿಗೆ ಕಾತುರದಿಂದ ಕಾಯುತ್ತಿದ್ದೀನಿ ಅಂತ ಹೇಳಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಜಮೀನು ಒತ್ತುವರಿ ಮಾಡಿರುವ ಆರೋಪ ಕೇಳಿಬಂದಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದ ಬಳಿಯ ವಿವಾದಿತ ಭೂಮಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಆದರೆ ನವೆಂಬರ್ 6ಕ್ಕೆ ಜಂಟಿ ಸರ್ವೆ ಮಾಡಬೇಕಿದ್ದ ಕಂದಾಯ ಇಲಾಖೆ ಮತ್ತೆ ಜನವರಿ 2ಕ್ಕೆ ಮುಂದೂಡಿದೆ. ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಯುಐ ಸಿನಿಮಾ ರಿಲೀಸ್ ಆಗಿದೆ. ರಾಜ್ಯದೆಲ್ಲೆಡೆ ಯುಐ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಿದೆ. ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಮುಂಬರುವ ವರ್ಷಗಳಲ್ಲಿ ಪ್ರಪಂಚ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಸಿನಿಮಾ ಮೂಲಕ ಒಪ್ಪಿ ತೆರೆಗೆ ತಂದಿದ್ದಾರೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.